ನಾಮದಲ್ಲಿ ಶುಭಗಳು. ಹಲ್ಲೆಲೂಯಾ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಟ್ಟರೆ ದೇವರು ಎಲ್ಲ ಏನು ಮಾಡ್ತಾನೆ, ಕೊಡ್ತಾನೆ. ಆಸ್ತಿಗಾಗಿ ದುಡ್ಡಿಗಾಗಿ ನೀವು ತವಕಪಟ್ಟರೆ ದೇವರ ರಾಜ್ಯ ಸಿಗಲ್ಲ. ನಮ್ಮ ಈ ಲೋಕದಲ್ಲಿ ಕೂಡ ನೀವು ಸಂಪಾದನೆ ಮಾಡಿಕೊಂಡೋದ್ರಿಂದ ನಿಮಗೆ ಸಮಾಧಾನ ಸಂತೋಷ ಸಿಗಲ್ಲ. ದೇವರ ರಾಜ್ಯ, ದೇವರ ನೀತಿ ಒಂದು ಸ್ವಲ್ಪ ಕೇಳಿದ್ದೀರಿ. ದೇವರಿಗೆ ಇಷ್ಟವಾದ ರೀತಿ ನಾವು ನಡ್ಕೋಬೇಕು. 2025ನೇ ಇಸ್ವಿಯಲ್ಲಿ 14 ವರ್ಷದಿಂದ ಹಿಡಿದು 60 ವರ್ಷ ಒಳಗಿದ್ದವರಿಗೆ ಭಯಂಕರ ಅಪಾಯ, ಮರಣ. ಇದು ಜಾಗೃತವಾಗಿ ಇಟ್ಕೋರಿ, ಮನಸ್ಸಿನೊಳಗೆ ಇಟ್ಕೋರಿ. ನೀವು ಮನೆಗೆ ಹೋದಾಗ ದೇವರನ್ನ ಧ್ಯಾನ ಮಾಡೋದು ಮರಿಬೇಡ್ರಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ದೇವರು 3 ವಿಷಯ ನಿಮ್ಮ ಸಂಗಡ ಮಾತಾಡಿದ್ರು. 2025ರಲ್ಲಿ ನೀವು ಮಾಡಬೇಕಾಗಿತ್ತು. ಅನೇಕ ಸಲ ದೈವ ಸೇವಕರಿಂದ ನೀವು ಎಚ್ಚರಿಸಲ್ಪಟ್ಟಿದ್ದೀರಿ. ಆದರೆ ಮತ್ತೊಂದು ಸಲ ಜ್ಞಾಪಕ ಮಾಡ್ತೇನೆ. ಏನು ಗೊತ್ತಾ, ಎಲ್ಲರೂ ಭಯಪಡೋದು ಯಾವುದಕ್ಕೆ? ಮರಣಕ್ಕೆ ಭಯಪಡ್ತಾರೆ. ಪ್ರಿಯವಾದವ್ರೆ, ಮರಣ ದೇವರು ನಂಬಿದ ಮಕ್ಕಳಿಗೆ ಅವರು ಕೋರಿಕೊಂಡಾಗ ಬರುತ್ತೆ. ಅಕಾಲ ಮರಣ ಅವರು ಕೋರಿಕೊಂಡ್ರೆ ಬರುತ್ತಷ್ಟೇ. ಅವರು ಕೋರಿಕೊಳ್ಳಾರ್ದಂಗಿದ್ರೆ ಅವ್ರಿಗೆ ಮರಣ ಬರಲ್ಲ. ಯಾಕೆ ಗೊತ್ತಾ, ನಂಬಿ ದೀಕ್ಷೆಯನ್ನು ಮಾಡಿಸ್ಕೊಂಡವರು ರಕ್ಷಣೆ ಹೊಂದವರು. ಇದರಿಂದ ರಕ್ಷಣೆ ಹೊಂದಿದ್ದಾರೆ. ಅವರು ಮರಣದಿಂದ ರಕ್ಷಣೆ ಹೊಂದಿದ್ದಾರೆ. ಪಾಪದಿಂದ ಬಂದಿರುವಂಥದ್ದು ಮರಣ, ಪಾಪದಿಂದ ಬಂದಿರುವಂಥದ್ದು ರೋಗ, ರೋಗದಿಂದ ಮರಣ. ಇದು ವಾಕ್ಯದಲ್ಲಿ ಸಿದ್ಧಾಂತಪಡಿಸಲಾಗಿದೆ. ಅದಕ್ಕಾಗಿ ಪ್ರಪಂಚ ತುಂಬ ಕತ್ಲೈತಿ. ಆದರೆ ಯಾರು ಸೃಷ್ಟಿಕರ್ತನ ದೇವರು ನಂಬ್ತಾರೋ ಅವರ ಮೇಲೆ ಬೆಳಕು ಉದಯಿಸಿದೆ. ಎಲ್ರಿಗೂ ಹಲ್ಲೆಲೂಯಾ. ದೇವ್ರ ಮಹಿಮೆಯುಂಟಾಗಲಿ. ದೇವರಿಗೆ 3 ಟೀ ಕೊಡಬೇಕಂತ ಹೇಳಲ್ಪಟ್ಟಿದೆ. ಮೊದಲನೇದೇನು ಸಮಯ, ಟೈಮ್. ಎರಡನೇದೇನು ಟೈಪ್, ಕಾಣಿಕೆ. ಮೂರನೇದೇನು ಟ್ಯಾಲೆಂಟ್. ದೇವರು ನನಗೇನು ಕೊಟ್ಟಿದ್ದಾನೆ ಅದನ್ನು ದೇವರ ಕಾರ್ಯಗಳಿಗಾಗಿ ಉಪಯೋಗ ಮಾಡಬೇಕು. ಹಲ್ಲೆಲೂಯಾ. ನೀವು ದೇವರ ಸನ್ನಿಧಿಯಲ್ಲಿ ನೀವು ಏನು ದೇವರ ಪರಿಚಯ ಮಾಡಿದ್ರೆ ನಿಮ್ಗೆ ಆಶೀರ್ವಾದ. ಅವರು ಮಾಡ್ತಾರೆ, ಇವ್ರು ಮಾಡ್ತಾರೆ ಅಂತ ಹಿಂಗೆ ಹಿಂದೆ ನೋಡಬಾರ್ದು. ಅರ್ಥ ಆದ್ರೆ ಇಲ್ಲಿ ಯಾವ ಅವಕಾಶ ಸಿಕ್ತಪ್ಪ, ನೀರು ತರೋ ಅವಕಾಶ ಸಿಕ್ತು, ಹೋಗಿ ನಾನು ತರ್ಬೇಕು, ನೀನು ತರ್ಬೇಕಂತ ಅನ್ಬೇಕು. ಅರ್ಥ ಆದ್ರೆ ಹಲ್ಲೆಲೂಯಾ. ಇಲ್ಲಿ ಏನಾದ್ರೆ ಒಂದು ವೇಳೆ ದೇವರ ಸನ್ನಿಧಾನದಲ್ಲಿ ಏನಾದ್ರೂ ಕೊಳೆ ಇತ್ತಪ್ಪ, ಅದನ್ನೇನು ಮಾಡ್ಬೇಕು, ನಾವು ಸ್ವಚ್ಛ ಮಾಡ್ಬೇಕು. ಅದು ನಮಗೆ ಸಿಕ್ಕಿರುವಂತ ಅವಕಾಶ. ಯಾಕೆ ಗೊತ್ತಾ, ದೇವದೂತರು ಎಲ್ಲರನ್ನ ಗಮನಿಸ್ತಾ ಇರ್ತಾರೆ. ಎಲ್ಲರೂ ಗಟ್ಟಿಯಾಗಿ ಚಮಡಬೇಕು. ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ಇರುವಂತ ದೈವ ಸೇವಕರ ಆ ಒಂದು ಸ್ಥಳದಲ್ಲಿ ಯಾವುದೇ ನೀನು ಕಾರ್ಯ ಮಾಡಿದರೆ ಅದು ಯಾರಿಗೆ ಮಾಡಿದಂಗ? ದೇವರಿಗೆ ಮಾಡಿದಂಗ. ಹಲ್ಲೆಲೂಯಾ. ಯೇಸಪ್ಪ ನಾನು ಕೂಡ ಮಾತಾಡಿದ್ರು. ಏನ್ ಗೊತ್ತಾ, ನಿನ್ನನ್ನು ಸನ್ಮಾನಿಸುವವರು ನನ್ನನ್ನು ಸನ್ಮಾನಿಸುವವರಾಗಿದ್ದಾರೆ. ಯಾಕೆಂದ್ರೆ ದೇವರು ಅಂದ್ರೆ ನಿನ್ನೊಳಗೆ ನಾನಿದ್ದೀನಿ, ನನ್ನೊಳಗೆ ನೀನಿದಿ. ಇವರು ಹೊರಗಿದ್ದಾರೆ, ಇವ್ರನ್ನ ಕಾಯುವುದಕ್ಕಾಗಿ ನಿನ್ನ ನೇಮಕ ಮಾಡಿದ್ದೀನಿ. ಇಬ್ಬರಿದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ, ನಿಮ್ಮ ಸಭೆಯ ಹಿರಿಯರಿಗೆ ನೀವೇನಾಗ್ಬೇಕು, ಅಧೀನರಾಗ್ಬೇಕಂತ ಐತೆ. ಅಧೀನರಾದ್ರೆ ಏನ? ಸರ್ವಸ್ವವನ್ನ ಅವ್ರಿಗೆ ಅಧೀನ ಮಾಡಲಾರ್ದೆ ಇರೋದಲ್ಲ. ಅಧೀನರಾಗಬೇಕಾದ್ರೆ ವಿಧೇಯತೆ ತೋರಿಸ್ಬೇಕು. ಯಾರಿಗೆ? ದೈವ ಸೇವಕರಿಗೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾಕೆಂದ್ರೆ ಯಾವುದು ಕಷ್ಟ ಬರಲಿ, ನಷ್ಟ ಬರಲಿ, ರೋಗ ಬರಲಿ, ಬಾಧೆ ಬರಲಿ, ಚಿಂತೆ ಬರಲಿ, ದುಃಖ ಬರಲಿ, ಒಂದು ವೇಳೆ ನೀನು ಬಿಟ್ಟು ಹೋಗ್ಬೋದು, ದೈವ ಸೇವಕರು ಬಿಡಲ್ಲ. ಕಾರಣ ಒಂದೊಂದ್ರ ಮೇಲೆ ದೇವರು ಏನ್ ಮಾಡ್ತಾರೆ, ನಡೆಸ್ಕೊಂಡವರು ಹೋಗಿ ಅವರನ್ನು ಏನ್ ಮಾಡ್ತಾರೆ, ಟ್ರೈನಿಂಗ್ ಬಲಗೊಳಿಸ್ತಾರೆ. ಪ್ರಿಯರೇ, ಎಲ್ರು ಗಟ್ಟಿ ಇದ್ರು. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ.
ಅದಕ್ಕಾಗಿ ಸಮಯವನ್ನ ದೇವರಿಗೆ ಕೊಡ್ರಿ. ಹೋದ ವಾರ ಆ ಕಡೆ ವಾರ ಹೇಳಿದ್ದೀನಂತ 10 ಗಂಟೆಗೆ ಬರ್ರಿ ಅಂತ. ನೀವು ಎಷ್ಟು ಗಂಟೆಗೆ ಬಂದ್ರಿ? ಎಷ್ಟು ಗಂಟೆಗೆ ಬಂದ್ರಿ? ಬಹಳ ಲೇಟಾಗಿ ಬಂದ್ರಿ, ಹೌದಾ? 10 ಗಂಟೆಗೆ ಬರ್ರಿ ಅಂದ್ರೆ ನೀವು ಸಮಯವನ್ನು ಏನು ಮಾಡಿರಿ? 6 ದಿವಸ ಹಗಲು ರಾತ್ರಿ ಕೊಟ್ಟರು ಇದಕ್ಕಾಗಿ ಉಪಯೋಗ, ಸ್ವಾರ್ಥಕ್ಕಾಗಿ ಉಪಯೋಗ. ಈ 1 ದಿವಸ ದೇವರ ಸನ್ನಿಧಾನದಲ್ಲಿ ಬಂದು ಪರಲೋಕದ ಭಾಗ್ಯವನ್ನ ನೀವು ಅನುಭವಿಸ್ಬೇಕಂತಂದ್ರೂ ಕೂಡ ಇದರಲ್ಲಿ ಕೂಡ ಏನ್ ಮಾಡಿರಿ? ನೀವು ಕದ್ಕೊಂಡ್ಬಿಟ್ರಿ. ಎಷ್ಟು ಸಮಯ, ಎಷ್ಟು ನಂದು ಕೆಲವರು ಸೇವಕರ ಫೋನ್ಗಳು ಸ್ವಿಚ್ ಆಫ್ ಇರಲ್ಲ. ನನ್ನ ಆಯ್ತಾರ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ನಾನು ಸ್ವಿಚ್ ಆಫ್. ಯಾಕೆ? ದೇವರು ಒಂದೊಂದು ಸಲ ಏನು ಮಾಡಬೇಕು, ನನ್ನೊಳಗಿಂದನೇ ನನ್ನ ಸಂಗಡ ಮಾತಾಡ್ತಾನೆ. ಪ್ರೀತಿ ಏನು ಬಂದ್ರು ಕೂಡ ದೇವರೇ, ಯಾರು ಫೋನ್ ಮಾಡ್ತಾರೋ, ಯಾರು ತಾಪತ್ರಯದಿಂದ ಸ್ವಾಮಿ ಅವರಿಗೆ ಬಿಡುಗಡೆ ಆಗ್ಬೇಕಂತ ಕೋರ್ತಾರೋ ಅವರೆಲ್ಲರಿಗೆ ನೀನೇನ್ ಮಾಡ್ಬೇಕು? ಕಾರ್ಯ ಮಾಡಬೇಕು. ಹಲ್ಲೆಲೂಯ, ದೇವರಿಗೆ ಮಹಿಮೆ ಉಂಟಾಗಲಿ. ಅದಕ್ಕಾಗಿ ಪ್ರಿಯವಾದವರೇ, ಯಥೇಚ್ಛದವರಿಗೆ ಬರೆದ ಪತ್ರಿಕೆ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್. 5ನೇ ಅಧ್ಯಾಯ. ಸಮಯ ಕೊಡಬೇಕು. ಯಾರಿಗೆ ಕೊಡ್ಬೇಕು ಸಮಯ? ದೇವರಿಗೆ ಸಮಯ ಕೊಟ್ರೆ ನೀನು ಎಷ್ಟು ಗಳಿಸಿದ ರೊಕ್ಕ ನೀನು ಬದುಕಿದ್ರೆ ಅದನ್ನು ಅನುಭವಿಸ್ಬೋದು. ನೀನೇ ಸತ್ತರೆ ಅನುಭವಿಸ್ತೀಯ? ಮತ್ತು ನಿನ್ನ ಪ್ರಾಣವನ್ನು ಉಳಿಸೋರು ಯಾರು? ನಿನ್ನನ್ನು ಉಂಟು ಮಾಡಿದ ದೇವರು. ಎಲ್ಲರೂ ಗಟ್ಟಿದ್ದಾರೆ. ಯಾರು ಮೊಬೈಲ್ ಹಿಡ್ಕೊಂಡು ಹೊರಗಡೆ ಹೋಗ್ಬಾರ್ದು. ಯಾರು ಇಲ್ಲಿ ಪ್ರಾರ್ಥನೆ ಬಂದವರು ಹೊರಗಡೆ ತಿರುಗಾಡಬಾರ್ದು, ಇಲ್ಲೇ ಕುಂದಿರ್ಬೇಕು. ನಿನಗೆ ಎಂತ ತೊಂದರೆ ಬಂದರೂ ಕೂಡ ಇಲ್ಲೇ ಇರಬೇಕು, ಬೇರೆ ಕಡೆ ಹೋಗ್ಬಾರ್ದು. ಬ್ರೇಸಲ್ಲ, ಯಾಕೆ ಗೊತ್ತಾ? ನಿನ್ನನ್ನು ಉಂಟು ಮಾಡಿದ ದೇವರು ನಿಮ್ಮ ಸಂಗಡ ಮಾತಾಡ್ತಾರೆ. ಬ್ರೇಸಲ್ಲ, ಲೋಕದೆಲ್ಲ ತಿರುಗಾಡಿ ಅನೇಕ ವ್ಯಾಧಿಗಳಿಗೆ, ಬಾಧೆಗಳಿಗೆ, ನಷ್ಟಗಳಿಗೆ, ಅವಮಾನಕ್ಕೆ ನೀನು ಗುರಿಯಾಗಿ ಅದೆಲ್ಲದರಿಂದ ಬಿಡುಗಡೆ ಮಾಡೋದಕ್ಕಾಗಿ ದೇವರು ಯಾವುದೋ ರೂಪದಲ್ಲಿ ನಿನ್ನನ್ನು ಏನ್ ಮಾಡಿದ್ರೆ ಇಲ್ಲಿ ಕರ್ಕೊಂಡು ಬಂದಿದ್ದಾನೆ. ಈ ಸಮಯವನ್ನು ಕೂಡ ನೀನು ಮತ್ತೆ ಲೋಕದ ಕೂಡ ಉಪಯೋಗ ಮಾಡಿದ್ರೆ ಮತ್ತೆ ನೀನೇನು ಆಶೀರ್ವಾದ ಏನ್ ಮಾಡ್ತೀನಿ, ಕಳ್ಕೊಂಡ್ಬಿಡ್ತೀವಿ. ಹಲ್ಲೆಲೂಯ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್. 16ನೇ ವಚನ, 5ನೇ ಅಧ್ಯಾಯ. 5ನೇ ಅಧ್ಯಾಯ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ. ಈ ದಿನಗಳು ಎಂತವು? ಅಂತ ಕೆಟ್ಟವುಗಳು. ಮೊದಲ ಆರಂಭದಾಗ ದೇವರು ಕೆಟ್ಟವುಗಳು ಮಾಡ್ಯಾನ, ದಿನಗಳನ್ನ ಒಳ್ಳೆ ದಿನಗಳನ್ನು ಮಾಡ್ಯಾನ. ಆದ್ರೆ ಆ ದಿನಗಳನ್ನ ಮಾನವ ಪಾಪ ಮಾಡಿಬಿಟ್ಟು ಏನು ಮಾಡಿದ? ಅವನಿಗೆ ಬರತಕ್ಕಂಥ ಶಿಕ್ಷೆಯನ್ನ, ಅವನಿಗೆ ಬಂದಿರತಕ್ಕಂಥ ಇದು ಕೆಟ್ಟದಾಗಿರುವಂಥದ್ದು ಪ್ರವೇಶ ಮಾಡತಕ್ಕಂಥ ಒಂದು ಸ್ಥಿತಿ ಪ್ರಿಯರೇ. ಈ ದಿನಗಳು ಏನಾಗಿದೆ? ಕೆಟ್ಟವುಗಳಂತ. ನಿನಗೆ ನೋವು ಪಡಿಸುವ ದಿನಗಳು ಬಂದಾವ, ನಿನ್ನ ಬಾಧೆಗೊಳಿಸುವ ದಿನವೂ ಬಂದಾವ, ನಿನ್ನ ಶರೀರವನ್ನು ಕ್ಷೀಣಗತಿಗೆ ಮಾಡುವಂಥ ದಿನಗಳು ಬಂದಾವ. ಆದರೆ ಆ ದಿನದಲ್ಲಿ 60ನೇ ಅಧ್ಯಾಯ 1ನೇ ವಚನದಲ್ಲಿ 7 ಪ್ರಕಾಶಿಸಿ ನಿನಗೇನು ಬಂತ? ಬೆಳಕು. ಈ ದಿನಗಳು ಕೆಟ್ಟವುಗಳಾಗಿರೋದ್ರಿಂದ ಓದಿ. ಕಾಲವನ್ನು, ಕಾಲ ಅಂದ್ರೆ ಸಮಯ, ಸಮಯ ಅಂದ್ರೆ ಟೈಮ್. ನಿನ್ನ ಎಲ್ಲಾ ವಿಧದಲ್ಲಿ ನಿನಗೆ ನೋವು ಬಾಧೆ ಬರಬೇಕಾದ್ರೆ ದೇವರು ಕೊಡೋ ಸಮಯವನ್ನು ನೀನೇನು ಮಾಡಿದ್ದಿ? ನಿನ್ನ ಸ್ವಾರ್ಥಕ್ಕಾಗಿ ಉಪಯೋಗ ಮಾಡಿದ್ದಿ, ಇಷ್ಟವನ್ನು ಜೀವಿಸಿದ್ದಿ. ಅದಕ್ಕಾಗಿ ಯಾರಿಗಾಗಿ ಜೀವಿಸಿದ್ದಿ ಅವನು ನಿನಗೆ ತಾಪತ್ರಯ ಕೊಡ್ತಾ ಇದ್ದಾನೆ. ದೇವರಿಂದೆಲ್ಲ ಬಂದಿದ್ದು ನಿನಗೆ ಕಷ್ಟ. ನೀನು ಸೃಷ್ಟಿಯನ್ನ ನೋಡಿ ಯಾವುದನ್ನು ನೀನು ಹಿಂಬಾಲಿಸಿದ್ದೋ ಅವನು ನಿನಗೆ ಕಷ್ಟ ಕೊಡಕತ್ತಾನೆ. ಅವನ ಸಂಬಳ ಏನ? ಪಾಪಕ್ಕೆ ಸಂಬಳ ಏನ? ಮರಣ. ದೇವರ ಉಚಿತಾರ್ಥ ವರ ಯೇಸು ಕ್ರಿಸ್ತನ ಇರುವ ನಿತ್ಯ ಜೀವ. ಎಲ್ಲ ಗಟ್ಟಿಯಾಗಿ ಹಲ್ಲೆಲೂಯ. ನೋಡ್ರಿ, ಸಮಯ ನಾವು ಹೋದ್ರಿ, ಕಾಲವನ್ನ ಸುಮ್ಮನೆ ಕಳಕೊಳ್ಳದೆ, ಸುಮ್ಮನೆ ವೇಸ್ಟ್ ನೋಡ್ಕೋಬಾರದು. ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿ. ಟೈಮ್ನ ಎಲ್ಲಿ ಉಪಯೋಗಿಸ್ಕೊಡ್ತಾ ಇದ್ದೀರಿ? ಎಲ್ಲ ನೀನೇ ನಿನ್ನ ಸ್ವಾರ್ಥಕ್ಕಾಗಿ, ನಿನ್ನಿಷ್ಟ ಪ್ರಕಾರವಾಗಿ ನೀನು ದೇವರಿಷ್ಟ ಪ್ರಕಾರವಾಗಿ ನಡೀತಾ ಇಲ್ಲ. ಯಾವಾಗ ಮಾಡ್ತೀವಿ ದೇವರಿಷ್ಟ? ದೇವ್ರು ನಿನಗೊಂದು ಸಮಯ ಕೊಟ್ಟಿದ್ದಾನೆ.
ಅದಕ್ಕಾಗಿ ಸುಮ್ಮನೆ ಕಳ್ಕೊಳ್ಬೇಡ. ದಿನಗಳು ಏನಾಗ್ಯಾವಂತ? ಕೆಟ್ಟವುಗಳಾಗ್ಯಾವಂತ. ಏನಾಗ್ಯಾವ? ಹಲ್ಲೆಲೂಯಾ. ಒಂದು ದಿವಸ ನೀನು ಬಿಡಬಾರ್ದು. ನಿನ್ನ ಪ್ರಾಣ ಹೋಗಕ್ಕೆ ಬಿಡ್ತೀಯ? ಒಂದು ತಾಸು ಮೂಗು ಮುಚ್ಚಿಗೆ ನೋಡ, ಮೂಗು ಮುಚ್ಕೊಂಡು ಅವಾಗ ಹೋಗಿ ನೀನು ಒಂದು ದಿವಸ ಎಲ್ಲ ನೀನು ಕೆಲಸ ಮಾಡು. ಆಗತ್ತಾ? ಯಾಕಾಗಲ್ಲ? ಒಂದು ತಾಸು ನೀನು ಮೂಗು ಮುಚ್ಕೊಂಡ್ರೆ ನೀನೇನಾಗಲ್ಲ, ಬದುಕಲ್ಲ. ಎಷ್ಟು ದುಡ್ಡು ಕೊಟ್ಟರು ನೀನು ಉಳಿಯಲ್ಲ. ಯಾಕೆ? ಆ ಉಸಿರು ನಿಂತರೆ ನೀನು ಕೂಡ ಈ ಲೋಕದ ಅಂತ್ಯ ಮುಗಿತು ನಿಂತು. ಅದಕ್ಕಾಗಿ ಉಸಿರು ಕೊಟ್ಟ ದೇವರು ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ. ನೀನು ಹಸರಾಗಿ ಇರಬೇಕಂತ ದೇವರು ಇಷ್ಟಪಡ್ತಾ ಇದ್ದಾನೆ. ಅದಕ್ಕಾಗಿ ಕಾಲವನ್ನು ಏನ್ ಮಾಡಬಾರ್ದು, ನೀನು ವೃಥ ಮಾಡಬಾರ್ದು. ಹಲ್ಲೆಲೂಯಾ. ಎಷ್ಟೋ ವರ್ಷಗಳು ದೇವರ ಸನ್ನಿಧಿಗೆ ಬರೋದಕ್ಕಿಂತ ಮುಂದೆ ಎಷ್ಟೋ ವರ್ಷಗಳು, ಎಷ್ಟೋ ದಿನಗಳು ನಿನ್ನ ಸ್ವಾರ್ಥಕ್ಕಾಗಿ ನೀನು ಉಪಯೋಗ ಮಾಡಿ, ಈಗ ನೀನು ರಕ್ಷಣೆ ಹೊಂದಿದ ಮೇಲೆ ನೀನು ಮತ್ತೆ ಇನ್ನೂ ಕೂಡ ನೀನು ಅದರ ಲೋಕಕ್ಕಾಗಿ ನೀನು ಉಪಯೋಗ ಮಾಡಿದರೆ ಆ ಕೆಟ್ಟ ದಿನಗಳು ನಿನ್ನೇನು ಮಾಡ್ತವೆ? ಕೆಡಿಸುತ್ತವೆ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿ ಎಲ್ಲ ನಿನ್ನಿಂದ ಬರ್ತವೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರ ವಾಕ್ಯ ನಮ್ಮನ್ನು ಆತ್ಮವಾಗಿ ಆಶೀರ್ವದಿಸಿ ಕಾಪಾಡಲಿ. ಈ ಸಮಯದಲ್ಲಿ ದಿನಕರೆಯವರು ಪ್ರಬೋಧನೆ ಮಾಡ್ತಾರೆ. ಪರಿಶುದ್ಧಾತ್ಮ ಬಲದಿಂದ ಎಲ್ಲ ಗಟ್ಟಿ ಹೆಚ್ಚು ಪಡೆದಿದೆ.